ಸರ್, ನೀವು 2023 ವಿಧಾನಸಭಾ ಚುನಾವಣೆ ಫೇಸ್ ಮಾಡೋದಕ್ಕೂ ಮೊದಲು ಆವಾಗ ಮಾಜಿ ಶಾಸಕರಾದಾಗಲೂ ಕೂಡ ನೀವು ನೇರವಾಗಿ ಹೇಳ್ತಿದ್ರಿ, ಈ ಬಾರಿ ನನ್ನ ಗೆಲುವನ್ನು ಯಾರೂ ತಪ್ಪಿಸೋದಕ್ಕೆ ಆಗೋದಿಲ್ಲ, ಕನಿಷ್ಠ 30,000 ಅಂತರದಿಂದ ನಾನು ಗೆದ್ಕೊಂಡು ಬರ್ತೀನಿ ಅಂತ. ಅದೇ ಅಂತರದಲ್ಲಿ ನೀವು ಗೆದ್ಕೊಂಡು ಬಂದ್ರಿ. ಆದರೆ ನಾನು ಮಿನಿಸ್ಟರ್ ಆಗ್ತೀನಿ ಅಂತ ಹೇಳ್ತಿದ್ರಿ, ಯಾಕೆ ಆಗಲಿಲ್ಲ ಅಂತ? ಹೀಗೆ ಪಕ್ಷದಲ್ಲಿ ಇವತ್ತು ನಮ್ಮ ವರಿಷ್ಠ ನಿರ್ಧಾರಕ್ಕೆ ನಾವು ತಲೆ ಬಾಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪಕ್ಷ ಹಿಂದೆ ನಮ್ಮ ತಂದೆಯವರು ಕೂಡ ಅವಕಾಶ ಮಾಡಿಕೊಟ್ಟಿತ್ತು. ತದನಂತರ ನಮ್ಮ ಜಿಲ್ಲೆಯಲ್ಲಿ ಈ ಸಮುದಾಯದಿಂದ ಆಗಿಲ್ಲ ಅನ್ನೋದು ಒಂದು ಕೂಗಿದೆ. ಯಾಕಂದರೆ ಬಿಜಾಪುರ ಜಿಲ್ಲೆ ನಾವು, ಆಮೇಲೆ ಬಾಗಲಕೋಟೆ ವಿಭಜನೆ ಆಗಿತ್ತು. ಹೌದು. ಇವತ್ತು ಆವಾಗ ಬಾಗಲಕೋಟೆ ಯಂತ್ರ ಬೇಡಿಕೆ ಇವತ್ತು ಕೂಡ ಇದೆ. ಆ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತೇಳಿ ನಮ್ಮ ನಾಯಕರು ಕೂಡ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೂ ಹೇಳಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ವಿಶ್ವಾಸ ಇದೆ, ಈ ಒಂದು ಏನು ಸಂಪುಟ ಮಾಡ್ತಾರೆ ಅದರಲ್ಲಿ ಆಗುವ ಒಂದು ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ.